ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ಹಶು ಅಂದ್ರೇನೆ ಏನು ಅಂತ ಗೊತ್ತಿಲ್ಲದೆ ಇರೋ ನನ್ನ ಮಕ್ಕಳು ಇವತ್ತು ಉಪವಾಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋ ಉಪವಾಸದ ಉದ್ದೇಶ ಸರಿಯಾಗಿದ್ರೆ, ನನ್ನ ಮಕ್ಕಳಲ್ಲಿ ನಿಷ್ಠೆ ಇದ್ರೆ, ಜೈಲಲ್ಲಿರೋ ನನ್ನ ಪಾಪುನೇ ಆಗ್ಲಿ ಅಥವಾ ಭಯದಲ್ಲಿರೋ ನಿಧಿನೇ ಆಗ್ಲಿ ಏನು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ, ಇದೆಲ್ಲ ಸಮಸ್ಯೆಯಿಂದ ಆಚೆ ಬರೋಕೆ ನಾಳೆನೆ ನೀನೇನಾದ್ರೂ ಒಂದು ದಾರಿ ತೋರಿಸ್ಬೇಕು. ನಿನ್ನನ್ನೇ ನಂಬಿದ್ದೀನಿ ಭಗವಂತ. ಚಿಕ್ಕ ಮಕ್ಕಳು ಹಾಗೆ ಹಠ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು. ಅವ್ರು ಈ ರೀತಿ ಉಪವಾಸ ಮಾಡ್ತಾ ನಿದ್ದೆಗೆಟ್ಟು ದಿನ ಪೂರ್ತಿ ಓಡಾಡ್ತಾ ಇದ್ದಾರೆ. ಅವ್ರ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ. ಮಕ್ಕಳು ಹಸುಕೊಂಡಿದ್ದಾಗ ತಾಯಿಗೆ ಎಷ್ಟು ನೋವಾಗತ್ತೆ ಅನ್ನೋದು ನಿನಗೂ ಗೊತ್ತು. ನನ್ನ ನೋವನ್ನು ನೀಗ್ಸು ಅಂತ ನಾನು ನಿನ್ನನ್ನು ಬೇಡ್ಕೊಳ್ಳಲ್ಲ. ಅವ್ರ ಮನಸ್ಸು ನೆಮ್ಮದಿಯಾಗಿಡು ಭಗವಂತ. ಏನೇ ತುಳಸಿಯವರೇ, ದೇವರಿಗೆ ಪತ್ರ ಬರಿತಾ ಇದ್ದೀರಾ? ಹೌದು. ಎಲ್ಲರೂ ದೇವರಿಗೆ ಹರಕೆ ಕಟ್ಟಿ ಪೂಜೆ ಮಾಡಿ ಮನಸ್ಸಲ್ಲೇ ಬೇಡ್ಕೊಂಡ್ರೆ ನೀವು ಪತ್ರ ಬರಿತೀರ. ಎಷ್ಟೋ ಸಲ ನನ್ನ ಜೊತೆ ಪ್ರೀತಿಯಿಂದ ಮಾತಾಡೋ ಅವಕಾಶ ಇದ್ರೂ ನೀವು ಎಷ್ಟೋ ವಿಷಯಗಳನ್ನು ಪತ್ರದಲ್ಲೇ ಹೇಳ್ತೀರಾ. ನಿಮಗೆ ಪತ್ರಗಳು ಬರೆಯೋದಂದರೆ ಅಷ್ಟಿಷ್ಟನಾ? ಹೌದು, ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡ್ಬೋದು. ಆದರೆ ಅದನ್ನೇ 4 ಸಾಲು ಪತ್ರದಲ್ಲಿ ಬರೆದ್ರೆ ಅದನ್ನು ಓದುವಾಗ ನಿಮ್ಮ ಮನಸ್ಸಲ್ಲಿ ಆಗೋ ಸಂತೋಷನೇ ಬೇರೆ. ನಾವು ಆಡೋ ಮಾತುಗಳು ಗಾಳಿ ಲೀನವಾಗತ್ತೆ. ಅದೇ ಬರೆದ ಅಕ್ಷರಗಳು ಎಷ್ಟೇ ವರ್ಷ ಆದರೂ ನಮ್ಮ ಜೊತೆನೇ ಇರುತ್ತೆ. ಈ ರೀತಿ ಪತ್ರ ಬರೆಯೋದ್ರಿಂದ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ನೀವು ಪತ್ರದಲ್ಲಿ ಬರೆದಿರೋದಕ್ಕೆಲ್ಲ ಭಗವಂತ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಲಿ. ಬನ್ನಿ ತುಳಸಿಯವರೇ, ಹಣ್ತೀನಿ. ಮಕ್ಕಳು ಏನೂ ತಿಂದಿಲ್ಲ ಅಂತ ನೀವು ಏನೂ ತಿಂದಿಲ್ಲ. ಇಂಥ ಟೈಮಲ್ಲಿ ಹಸ್ತ್ಕೊಂಡಿರ್ಬಾರ್ದು. ಇಲ್ಲ ಮಾಧವ್ ಅವರೇ, ನನಗೆ ಬಲವಂತ ಮಾಡಬೇಡಿ. ಇದೊಂದು ಸಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮೇಲಾಗಿ ನನಗೆ ಹಸಿವು ಇಲ್ಲ. ನೀವು ತಿನ್ನಲ್ಲ ಅನ್ನೋದು ಗೊತ್ತಿತ್ತು, ಆದರೂ ಎಲ್ಲೋ ಒಂದು ಕಡೆ ತಿನ್ಬೋದೇನೋ ಅನ್ನೋ ಆಸೆ ಇತ್ತು, ಅದಕ್ಕೆ ತಂದೆ. ಮಕ್ಕಳೆಲ್ಲ ಇಷ್ಟು ತೊಂದರೆಯಲ್ಲಿರುವಾಗ ಹೇಗಾದರೂ ತಿನ್ನಲಿ ಮಾಧವ್ ಅವರೇ. ಇಲ್ಲಿ ಅಭಿ ಉಪವಾಸ ಮಾಡ್ತಾ ಇದ್ದಾರೆ. ಪಾಪು ಲಾಕಪ್ಪಲ್ಲಿದ್ದಾನೆ. ನಿಧಿ ಭಯದಲ್ಲಿದ್ದಾಳೆ. ಅಲ್ಲಿ ಸಿರಿ ನೋವಲ್ಲಿ. ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ನನಗೆ ಹಸಿವು ಅನ್ನೋದೇ ನೆನಪಾಗಲ್ಲ. ನನಗೆ ಅರ್ಥ ಆಗುತ್ತೆ. ಆದರೆ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ. ನನ್ನ ಮೇಲೆ ಅಲ್ದಿದ್ರೂ ನೀವು ಆ ಪತ್ರ ಬರೆದಿರೋ ಭಗವಂತನ ಮೇಲೆ ನಂಬಿಕೆ ಇಡಿ. ಮಕ್ಕಳಿಗೆ ಏನೂ ಆಗಲ್ಲ. ಈಗ ನಡೀತಿರೋ ಇನ್ವೆಸ್ಟಿಗೇಷನಲ್ಲಿ ಸಮರ್ಥು ನಿಧಿ ಇಬ್ಬರೂ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ. ಅವರಿಬ್ಬರು ಆಚೆ ಬರ್ತಾರೆ. ನೀವಿದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯಿಂದ ಮಲಗಿ. ಬನ್ನಿ. ರೀ, ಜ್ಯೂಸ್ ಮಾಡ್ಕೊಡ್ತೀನಿ, ಬನ್ನಿ ಕುಡಿಯೋರಂತೆ. ಜ್ಯೂಸ್ ಏನು ಬೇಡ ಪುಣ್ಯ. ಬೇಡವಾ? ಯಾಕೆ ಬೇಡ? ಯಾವಾಗಲೂ ಅದು ಬೇಡ ಇದು ಬೇಡ ಅಂತಿದ್ರೆ ಆರೋಗ್ಯದ ಗತಿ ಏನು? ನೀವು ಬನ್ನಿ, ಜ್ಯೂಸ್ ಕುಡಿಯೋರಂತೆ. ಮೊದಲು ನೀನು ನಾನು ಹೇಳೋದನ್ನ ಕೇಳು. ಹೌದಾ? ಸರಿ, ಅದೇನು ಹೇಳ್ತಿರೋ ಹೇಳಿ, ನಾನು ಕೇಳ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ರೀ, ನಿಮಗೆ ನೆನಪಿತ್ತಾ? ನೆನಪಿದೆ ಪುಣ್ಯ. ಆದರೆ ಮನೆಯಲ್ಲಿ ಈ ರೀತಿ ಏನೇನೋ ನಡೀತಿದೆಯಲ್ಲ, ಆ ಟೆನ್ಷನಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ ಅಷ್ಟೆ. ನನಗೆ ಅರ್ಥ ಆಗುತ್ತೆ ರೀ. ಯಾವುದೇ ಹಬ್ಬ ಆದರೂ ಎಲ್ಲರೂ ಮನಸ್ಸು ತಿಳಿ ಆದ್ಮೇಲೆ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಕ್ಕಾಗೋದು.
ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನೀವು ನನ್ನ ಜೊತೆ ಇರೋ ಪ್ರತಿ ದಿನಾನು ಪ್ರತಿ ಕ್ಷಣನೂ ನನಗೆ ವ್ಯಾಲೆಂಟೈನ್ಸ್ ಡೇನೆ. ಸರಿ ಬನ್ನಿ, ಈಗಲಾದ್ರೂ ಜ್ಯೂಸ್ ಕುಡೀರಿ. ಬೇಡ ಅಂತ ಹೇಳಿದ್ನಲ್ಲ. ಯಾಕೆ ಬೇಡ? ಹೀಗೆ ಉಪವಾಸ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ, ಆರೋಗ್ಯ ಹಾಳಾಗತ್ತಷ್ಟೇ. ಅಮ್ಮ ಪ್ಲೀಸ್ ನನ್ನ ಒತ್ತಾಯ ಮಾಡಬೇಡಿ. ಸಮರ್ಥ ಆಚೆ ಬರೋವರೆಗೂ ನನಗೆ ಏನು ತಿನ್ನೋಕ್ಕೂ ಮನಸ್ಸಿಲ್ಲ. ಹೌದು ಅಮ್ಮ, ನಮ್ಮನ್ನು ನಮ್ಮ ಪಾಡಿಗೆ ಉಪವಾಸ ಮಾಡೋಕ್ಕೆ ಬಿಟ್ಬಿಡಿ. ಈ ಥರಡೆ ನಮಗೊಂಥರ ತೃಪ್ತಿ. ಆದರೆ ಇದರಿಂದ ಏನೂ ಉಪಯೋಗ ಇಲ್ಲ. ನಿಮಗೆ ಸುಸ್ತಾಗುತ್ತೆ, ಓಡಾಡೋಕ್ಕೆ ಶಕ್ತಿ ಇರಲ್ಲ, ಆರೋಗ್ಯ ಹಾಳಾಗುತ್ತೆ. ನೀವು ಯಾವುದಾದ್ರೂ ವ್ರತ ಮಾಡಿದಾಗ ನಾವು ಹೀಗೆ ಅಪೋಸ್ ಮಾಡ್ತೀವ? ಇಲ್ಲ ತಾನೆ. ನೀವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ವ್ರತ ಮಾಡ್ಬೋದು, ಆದರೆ ನಾವು ಉಪವಾಸ ಮಾಡಬಾರ್ದ? ಹೌದು ಅಮ್ಮ, ನಾವು ಈ ರೀತಿ ಉಪವಾಸ ಮಾಡೋದ್ರಿಂದಾದ್ರೂ ಆ ದೇವ್ರಿಗೆ ಕೇಸ್ನ ಬೇಗ ಸಾಲ್ವ್ ಮಾಡಲಿ. ನಿಮ್ಮ ನಂಬಿಕೆ ಏನೋ ಒಳ್ಳೇದೇ, ಆದರೂ ಅನ್ನೋ ಮಾತು ಬೇಡಮ್ಮ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಉಪವಾಸ ಮಾಡ್ತಿದ್ವಿ, ಈ ಉದ್ದೇಶ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಮಾತು ಕೇಳ್ತಿದ್ರೆ ನನಗಂತೂ ಆಶ್ಚರ್ಯ ಅನಿಸುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಉಪವಾಸ ಮಾಡ್ತಿರೋದು, ವ್ರತ ಮಾಡ್ತೀನಿ ಅಂತ ಹೇಳ್ತಿರೋದು. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ಚಿಕ್ಕ ವಯಸ್ಸಿಂದಾನೂ ನಾವು ಬಟರ್ಫ್ಲೈ ಎಫೆಕ್ಟ್ ಬಗ್ಗೆ ಕೇಳ್ಕೊಂಡೇ ಬೆಳೆದಿದ್ದೀವಿ. ಚಿಟ್ಟೆ ಇಲ್ರಕ್ಕೆ ಹಾರಿಸಿದ್ರೆ ಇನ್ನೊಂದು ಕಡೆ ಮಳೆ ಬರುತ್ತಂತೆ. ಹಾಗೆ ನಾವಿಲ್ಲಿ ಉಪವಾಸ ಮಾಡಿದ್ರೆ ದೇವ್ರು ನಮಗೆ ಇನ್ನೊಂದು ಕಡೆ ಒಳ್ಳೇದು ಮಾಡ್ತಾನೆ. ಆ ದೇವರು ನಮಗೆ ಬೇಕಾಗಿರೋ ಸಾಕ್ಷಿಗಳು ಸಿಗೋ ಹಾಗೆ ಮಾಡಿದ್ರೂ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿರೋ ನಂಬಿಕೆಗೆ ಖಂಡಿತ ದೇವ್ರು ಒಲಿತಾನೆ. ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗೂ ಇದೆ. ಆದರೆ ನೀವು ಉಪವಾಸ ಮಾಡೋದನ್ನ ಸಹಿಸೋದಕ್ಕೆ ಕಷ್ಟ ಆಗುತ್ತೆ. ಪ್ಲೀಸ್ ಅಮ್ಮ, ನಮಗೆ ಒತ್ತಾಯ ಮಾಡಬೇಡಿ. ದೀಪಿಕಾ, ಏನಿದೆಲ್ಲ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಭಿ. ಐ ಲವ್ ಯು ಸೋ ಮಚ್. ಇವತ್ತು ನಾನು ಪಬ್ಬಲ್ಲಿ ಟೇಬಲ್ನ ಬುಕ್ ಮಾಡಿದ್ದೀನಿ. ನಾವಿಬ್ಬರು ಸೆಲೆಬ್ರೇಷನ್ಗೆ ಅಲ್ಲಿಗೆ ಹೋಗೋಣ. ಹಾಗೆ ಇಲ್ಲಿ ನೋಡಿಲಿ, ನಾನು ಹೇಳ್ತಿರೋದು ನಿನಗೆ ಅಭಿ. ನಿನಗಿದನ್ನೆಲ್ಲ ನೋಡಿ ಎಕ್ಸೈಟ್ ಆಗಲಿಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಸ್ಟಾಪ್ ಇಟ್ ದೀಪಿಕಾ. ಮನೆಯಲ್ಲಿ ಎಲ್ಲರೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಿನಗೆ ಗೊತ್ತು. ಎಲ್ಲರೂ ಎಷ್ಟು ಬೇಜಾರಾಗಿದ್ದಾರೆ, ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ನಮ್ಗೆ ಈ ಸಂಭ್ರಮಗಳೆಲ್ಲ ಬೇಕಾ? ದಿನ ಸಾಯೋರ್ಗೆ ಅಳೋರು ಯಾರು ಅಭಿ? ಈ ಮನೇಲಿ ಸಮಸ್ಯೆಗಳು ಇದ್ದಿದ್ದೆ. ಹಾಗಂತ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡದೇ ಇರೋಕ್ಕಾಗತ್ತಾ? ಪ್ರತಿ ವರ್ಷನೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಕ್ಕೆ ಅಂತಲೇ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ. ಕಮಾನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.